ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 6 ಮೇ 2024 ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು, ನಿಫ್ಟಿ 50ನಲ್ಲಿ ಏನಾಯಿತು, ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ. ಹಾಗೆ ಪೇಟಿಎಮ್ COO ಚೀಫ್ ಆಪರೇಟಿಂಗ್ ಆಫೀಸರ್ ರಾಜೀನಾಮೆ ಕೊಟ್ಟಿದ್ದಾರೆ. ಅದರಲ್ಲಿ ಪೇಟಿಎಮ್ನಲ್ಲಿ ಮತ್ತೆ ಇನ್ನಷ್ಟು ಶೇರ್ನಲ್ಲಿ ಇಳಿಕೆ ಆಗಿದೆ. ಹಾಗೆ ಟಾಟಾ ಟೆಕ್ನಾಲಜೀಸ್ ಒಂದು IPOಗೆ ಬಂದಾಗ ಒಂದು ತುಂಬಾ ಪಾಪ್ಯುಲರ್ ಆಗಿತ್ತು ಹೋದ ವರ್ಷ. ಇದರಲ್ಲೂ ಇವಾಗ ಶೇರ್ನಲ್ಲಿ ಇಳಿಕೆ ಆಗಿದೆ Q4 ರಿಸಲ್ಟ್ಸ್ ಬಂದ ಮೇಲೆ. ಹಾಗೆ ಇದರಲ್ಲಿ ಸ್ವಲ್ಪ ಶೇರ್ನಲ್ಲಿ ಇಳಿಕೆ ಆಗಿದೆ, ಅದನ್ನು ನೋಡೋಣ. ಬನ್ನಿ ನೋಡೋಣ ಏನಾಗಿದೆ ಇವತ್ತು ಶೇರ್ ಮಾರ್ಕೆಟ್ನಲ್ಲಿ ಅಂತ. ನಿಫ್ಟಿ 50 ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 22,442.70 ಕ್ಲೋಸ್ ಆಯಿತು. ಅಂದರೆ ಒಂದು ಸುಮಾರು ಒಂಥರ ಫ್ಲ್ಯಾಟ್ ಡೇ ಅಂತಲೇ ಹೇಳ್ಬೋದು. ಇವತ್ತು ಸುಮಾರು 33 ಪಾಯಿಂಟ್ಸ್ ಅಷ್ಟು ಇವತ್ತು ಇಳಿಕೆ ಆಗಿದೆ. ಹಾಗೆ BSE ಸೆನ್ಸೆಕ್ಸ್ ನೋಡೋದಾದರೆ ಇದನ್ನು ಒಂಥರ ಫ್ಲ್ಯಾಟ್ ಅಂತ ಹೇಳ್ಬೋದು. ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 73,895.54 ಕ್ಲೋಸ್ ಆಯಿತು. ಅಂದರೆ ಒಂದು ಸುಮಾರು ಒಂದು 17.39 ಅಷ್ಟು ಇವತ್ತು ಏರಿಕೆ ಆಗಿದೆ. ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳು ಅಂತ ಹೇಳಿದ್ರೆ NHPC ಇದರಲ್ಲಿ ಸುಮಾರು 2.5% ಅಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಶೇರ್ಲಿ, ಅಂದರೆ ₹2.50 ಅಷ್ಟು ಏರಿಕೆ ಆಗಿದೆ. ಹಾಗೆ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ಇದರಲ್ಲಿ ಸುಮಾರು 4% ಅಷ್ಟು ಇಳಿಕೆ ಆಗಿದೆ. ಇದೊಂದು ಟ್ರೆಂಡಿಂಗ್ ಶೇರ್, ₹7.40 ಪ್ರತಿಯೊಂದು ಶೇರ್ಲಿ ಇಳಿಕೆ ಆಗಿದೆ. ಹಾಗೆ REC ಇದರಲ್ಲಿ ಸುಮಾರು ₹41 ಅಷ್ಟು ಇವತ್ತು ಪ್ರತಿಯೊಂದು ಶೇರ್ಲಿ ಇಳಿಕೆ ಆಗಿದೆ. ಹಾಗೆ JNK ಇಂಡಿಯಾ ಇವತ್ತು ಒಂದು ಸುಮಾರು ಒಂದು ₹2 ಅಷ್ಟು ₹2.15 ಅಷ್ಟು ಏರಿಕೆ ಆಗಿದೆ ಟ್ರೆಂಡಿಂಗ್ ಶೇರು. ಕೋಟಕ್ ಬ್ಯಾಂಕ್ ನೋಡೋದಾದರೆ ಇಳಿದಿತ್ತು, ಇದು ಒಂದು RBI ಇಂದ ರೆಸ್ಟ್ರಿಕ್ಷನ್ಸ್ ನಡೆದಿದೆ. ಮತ್ತೊಂದು ₹77 ಅಷ್ಟು ಏರಿಕೆ ಆಗಿದೆ, ಒಂದು 5% ಇವತ್ತು ಏರಿಕೆ ಆಗಿದೆ. ಇದರಲ್ಲಿ ಏನು ನಡೀತಿದೆ, ಏನಾರ ಒಂದು ಬ್ರೋಕರ್ಸ್ ಇದನ್ನೇನಾರ ಜಾಸ್ತಿ ಮಾಡ್ತಾ ಇದ್ದಾರೋ, ಮತ್ತು ಇದರಲ್ಲಿ ಏನಾರು ಒಂದು ಟ್ರ್ಯಾಪ್ ನಡೀತಿದೆಯೋ ಅದು ನೋಡಬೇಕು ಏನಾಗುತ್ತೆ ಅಂತ. ಹಾಗೆ ವೋಡಾಫೋನ್ ಐಡಿಯಾದಲ್ಲಿ ನೋಡ್ತಿದ್ದಾರೆ ಸುಮಾರು ಇದು ಒಂದು ಟ್ರೆಂಡಿಂಗ್ ಶೇರ್, ಸುಮಾರು ಒಂದು ₹40 ಅಷ್ಟು ಇಳಿಕೆ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ ಇವತ್ತು ಅಂತ ಹೇಳಿದ್ರೆ, ಬ್ರಿಟಾನಿಯಾ ಇಂಡಸ್ಟ್ರೀಸ್ ಇದರಲ್ಲಿ ಸುಮಾರು ₹317 ಅಷ್ಟು ಇವತ್ತು ಒಂದೇ ದಿವಸಕ್ಕೆ ಏರಿಕೆ ಆಗಿದೆ. ಹಾಗೆ ಕೋಟಕ್ ಬ್ಯಾಂಕ್ ಪ್ರತಿಯೊಂದು ಶೇರಲ್ಲಿ ಸುಮಾರು ₹77.60 ಅಷ್ಟು ಏರಿಕೆ ಆಗಿದೆ. ಹಾಗೆ TCSನಲ್ಲಿ ಸುಮಾರು ₹77.65 ಅಷ್ಟು ಇವತ್ತು ಒಂದೇ ದಿವಸದಲ್ಲಿ ಏರಿಕೆ ಆಗಿದೆ. ಹಿಂದೂಸ್ತಾನ್ ಯೂನಿಲಿವರ್ನಲ್ಲಿ ಸುಮಾರು ₹39 ಅಷ್ಟು ಏರಿಕೆ ಆಗಿದೆ. ಮಹೇಂದ್ರ ಆ್ಯಂಡ್ ಮಹೇಂದ್ರ ನೋಡೋದಾದರೆ ಸುಮಾರು ಹತ್ತಿರ ಒಂದು ₹32 ಅಷ್ಟು ಏರಿಕೆ ಆಗಿದೆ. ಸನ್ ಫಾರ್ಮಾದಲ್ಲಿ ಸುಮಾರು ₹18 ಅಷ್ಟು ಏರಿಕೆ ಆಗಿದೆ. ಹಾಗೆ LTI ಮೈಂಟ್ರಿನಲ್ಲಿ ಸುಮಾರು ₹52 ಅಷ್ಟು ಏರಿಕೆ ಆಗಿದೆ. ಅಂದರೆ ಇವತ್ತು ಮೇನು ಒಂದು IT ಸೆಕ್ಟರ್ನಲ್ಲಿ ಏರಿಕೆ ಆಗಿರೋದನ್ನ ನಾವು ನೋಡ್ಬೋದು. ಹಾಗೆ ಟೆಕ್ ಮಹೇಂದ್ರ, ಇಂಡ್ ಬ್ಯಾಂಕ್, HCL ಟೆಕ್ನಾಲಜೀಸ್, ಅಪೋಲೋ ಹಾಸ್ಪಿಟಲ್, JSW ಸ್ಟೀಲ್, ಇನ್ಫೋಸಿಸ್, ಟಾಟಾ ಸ್ಟೀಲ್ ಇದರಲ್ಲೆಲ್ಲ ಏರಿಕೆ ಇದೆ. ಮೇನ್ ಇವತ್ತು IT ಸೆಕ್ಟರ್ ಚೆನ್ನಾಗಿ ಮಾಡಿದೆ. ಹಾಗೆ IPOದಲ್ಲಿ ಬಂದಿರೋದು ಅಂತ ಹೇಳಿದ್ರೆ ವಿನ್ಸಾಲ್ ಇಂಜಿನಿಯರ್ಸ್ ಲಿಮಿಟೆಡ್ ಅಂತ ಇದೆ. ಇದು ಒಂದು SME ಕ್ಯಾಟಗರಿನಲ್ಲಿ ಬಂದಿರೋ ಒಂದು IPO. ಇವತ್ತು ಓಪನ್ ಆಗಿದೆ. 9ನೇ ತಾರೀಕು ಮೇ 2024 ಕ್ಲೋಸ್ ಆಗುತ್ತೆ. ಪ್ರೈಸ್ ರೇಂಜ್ ಬಂದು ₹71 ₹75 ತನಕ ಇದೆ. ಮಿನಿಮಮ್ ಇನ್ವೆಸ್ಟ್ಮೆಂಟು ನೋಡ್ಬೋದು ₹1,13,600 ಆಗುತ್ತೆ. ಇದಕ್ಕೆ ಕಂಪ್ನಿ ಏನು ಅಂತ ಹೇಳಿದ್ರೆ ಸುಜ್ಲಾನು, ಅಡಾನಿ ಗ್ರೀನ್ ಎನರ್ಜಿ, ಪೌರಿಕಾ ಇವರಿಗೆಲ್ಲ ಒಂದು ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ಸ್ ಮಾಡಿಕೊಡುತ್ತೆ. ಅದು ಇವ್ರದ್ದು ವೆಂಡರ್ ಅಂತಲೇ ಹೇಳ್ಬೋದು. ಇವ್ರ ಜೊತೆ ಒಂದು ಪ್ರಾಜೆಕ್ಟ್ಗಳನ್ನ ಮಾಡುತ್ತೆ. ಹಾಗೆ ಇನ್ನೊಂದು ಕಂಪ್ನಿ ಅಂದರೆ ಇಂಡಿಜಿನಿ ಲಿಮಿಟೆಡ್ ಅಂತ. ಇದು ಒಂದು ಡಿಜಿಟಲ್ ಎಡ್ ಕಮರ್ಷಿಯಲೈಸೇಷನ್, ಬಯೋಟೆಕ್ನಾಲಜಿ, ಮೆಡಿಕಲ್ ಡಿವೈಸಸ್ ಇದಕ್ಕೆ ರಿಲೇಟೆಡ್ ಟೆಕ್ನಾಲಜೀಸ್ ಡೆವಲಪ್ಮೆಂಟು, ಕಮರ್ಷಿಯಲೈಸೇಷನ್ ಇದರಲ್ಲಿ ಇದು ಕೆಲಸ ಮಾಡೋ ಒಂದು ಕಂಪ್ನಿ. ಇದ್ರ ಪ್ರೈಸ್ ರೇಂಜ್ ಬಂದು ₹430 ₹452 ಇದೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಒಂದು ₹14,190 ಅಷ್ಟು. ಇವತ್ತು ಓಪನ್ ಆಗಿದೆ, 8ನೇ ತಾರೀಕಿದು ಕ್ಲೋಸ್ ಆಗಿದೆ ನೋಡ್ಬೋದು. ಹಾಗೆ ಇನ್ನೂ ಒಂದಿದೆ IPO, ರಿಫ್ರ್ಯಾಕ್ಟರಿ ನೇಮ್ ಮಾಡಿರೋದನ್ನ ರಿಫ್ರ್ಯಾಕ್ಟರಿ ಶೇಪ್ಸ್ ಲಿಮಿಟೆಡ್ ಅಂತ. ಇದು SME IPO. ಇದು ರಿಫೈನರೀಸು, ಸ್ಟೀಲ್ ಇಂಡಸ್ಟ್ರೀಸು, ಆಮೇಲೆ ಇದು EIL ಇಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್ ಅಂತ ಇದೆಯಲ್ಲ, ಅದ್ರ ವೆಂಡರ್ ಇವರು ಆ್ಯಕ್ಚುಲಿ. ಪ್ರೈಸ್ ರೇಂಜ್ ಬಂದು ₹27 ₹31 ಇದೆ. ಮಿನಿಮಮ್ ಇನ್ವೆಸ್ಟ್ಮೆಂಟು ₹1,08,000 ಇದಕ್ಕೆ ಇನ್ವೆಸ್ಟ್ ಮಾಡೋದು. ಇಷ್ಟು IPOಗಳು ಇದೆ, ಹೆಚ್ಚು ಕಡಿಮೆ ಇನ್ನೂ ನೋಡ್ಬೋದು ಇವತ್ತು. ಹಾಗೆ 6ನೇ ತಾರೀಕಿಂದ 9ನೇ ತಾರೀಕು ತನಕನೂ ಇರುತ್ತೆ. ಆಮೇಲೆ ಪೇಟಿಎಮ್ COO ಅಂದರೆ ಚೀಫ್ ಆಪರೇಟಿಂಗ್ ಆಫೀಸರ್ ರಾಜೀನಾಮೆ ಕೊಟ್ಟಿದ್ದಾರೆ. ಪೇಟಿಎಮ್ ಅಂದರೆ ಯಾವುದೂ ಅಲ್ಲ, 197 ಕಮ್ಯುನಿಕೇಷನ್ಸ್ ಲಿಮಿಟೆಡ್ ಅಂತ ಇದೆಯಲ್ಲ, ಅದನ್ನು ಪೇಟಿಎಮ್ ಅಂತಲೇ ಕರೀತಾರೆ, ಅದ್ರ ಬ್ರ್ಯಾಂಡ್ ನೇಮ್. ಭಾವೇಶ್ ಗುಪ್ತಾ ಅಂತ ಇವರು ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಶೇರ್ಸ್ಗಳಲ್ಲಿ ಇಳಿಕೆ ಆಗಿದೆ. ಹೆಚ್ಚು ಕಡಿಮೆ ಒಂದು 6 ತಿಂಗಳಿಂದ ನಾವು ನೋಡೋದಾದರೆ ಹೆಚ್ಚು ಕಡಿಮೆ ಒಂದು 60% ಅಷ್ಟು ಇಳಿಕೆ ಆಗಿರೋ ಒಂದು ಶೇರ್ ಇದು. ಹಾಗೆ ಇವತ್ತು ಹೆಚ್ಚು ಕಡಿಮೆ ಒಂದು 5% ಹತ್ತಿರ ಇವತ್ತು ಇಳಿಕೆ ಆಗಿದೆ. ಕ್ಲೋಸ್ ಆಗಬೇಕಾದ್ರೆ ಸುಮಾರು ₹351.40 ಇದು ಕ್ಲೋಸ್ ಆಯಿತು. ಹಾಗೆ ಟಾಟಾ ಟೆಕ್ನಾಲಜೀಸ್ನಲ್ಲಿ Q4 ಕ್ವಾರ್ಟರ್ ರಿಸಲ್ಟ್ಸ್ ಬಂದ ಮೇಲೆ, ಅಂದರೆ ಜನವರಿಯಿಂದ ಮಾರ್ಚ್ ಎಷ್ಟು ಇವ್ರದ್ದು ಲಾಭ ಬಂತು ಅಂತ ನೋಡಿದಾಗ ಹೆಚ್ಚು ಕಡಿಮೆ ₹157 ಕೋಟಿ ಬಂದಿದೆ. ಹಿಂದಿನ ಕ್ವಾರ್ಟರ್ನಲ್ಲಿ ಎಷ್ಟು ಬಂದಿದೆ ಅಂದರೆ ಅದರ ಹಿಂದೆ ಅಂತ ಹೇಳಿದ್ರೆ ಸುಮಾರು 170 ಕೋಟಿ ಲಾಭ ಮಾಡಿತ್ತು. ಹಾಗಾಗಿ ಇದರಲ್ಲಿ ಲಾಭ ಇಳಿಕೆ ಆಗಿದೆ. ಹಾಗೆ ಇದರಲ್ಲಿ ಶೇರ್ಗಳು ರೇಟನ್ನು ಇವತ್ತು ಇಳಿಕೆ ಆಗಿದೆ. ಇನ್ನು ಮುಂದೇನು ಸ್ವಲ್ಪ ಡೌನ್ ಟ್ರೆಂಡ್ ಹೋಗುತ್ತೆ ಅಂತ ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇದ್ದಾರೆ, ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ, ನೋಡೋಣ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.